ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಒಂದು ಡಿಸ್ಕಸ್ ಮಾಡೋಣಂತೆ. ಅದಾದಮೇಲೆ ರಿಫೈನಿಂಗ್ ಆಫ್ ಕ್ರೂಡ್ ಮೆಟಲ್ಸ್, ಒಂದು 6 ಮೆಥಡ್ಸ್ ಆಫ್ ರಿಫೈನಿಂಗ್ ಇದೆ, ಅದನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಸೊ ದ್ಯಾಟ್ ಟುಡೇ ದಿಸ್ ಚಾಪ್ಟರ್ ಇಸ್ ಗೋಯಿಂಗ್ ಟು ಕಂಪ್ಲೀಟ್. Let us discuss about aluminum extraction. So in this particular case, remember, electrometallurgy can be illustrated by discussing extraction of the aluminum. So ಇನ್ನೊಂದು ಇದೆ, ಕ್ಲೋರಿನ್ ಅಂತ ಇದೆ, ಸೊ ದಟ್ ಅದನ್ನ ಡಿಸ್ಕಸ್ ಮಾಡೋಣ ಮುಂದೆ. ಸೊ ಇನ್ ದಿಸ್ ಕೇಸ್ ರಿಮೆಂಬರ್, ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಫ್ರಮ್ ಬಾಕ್ಸೈಟ್ ಅಂತ ಅಂದಾಗ ಮೊದಲು ಆಲ್ರೆಡಿ ನಾವು ಒಂದು ಸ್ಟೆಪ್ ಅನ್ನು ಡಿಸ್ಕಸ್ ಮಾಡಿದ್ವಿ, ಹೌದಾ? ಕಾನ್ಸಂಟ್ರೇಷನ್ ಬೈ ಲೀಚಿಂಗ್. Bauxite ore is concentrated by Bayer's process to get pure alumina. Already we have discussed, and very important 3 steps we have discussed, and I told you it is very important for the exam point of view. So NaOH use ಮಾಡಿ alumina conversion ಅನ್ನ already discuss ಮಾಡಿದ್ವಿ. ಈಗ ಇವತ್ತಿನ ಕ್ಲಾಸ್ ಅಲ್ಲಿ so we are going to extract the pure aluminum from alumina by Hall-Héroult process ಅಂತ ಕರಿತೀವಿ ನಾವು ಇದನ್ನ. The name of this process is Hall-Héroult process, remember. ಸೊ ಇದರಲ್ಲಿ ಇದನ್ನ ಕೂಡ 3 ಮಾರ್ಕ್ಸ್ ಗೆ ರಿಪೀಟೆಡ್ಲಿ ಕ್ವಶನ್ ಕೇಳಿದಿದೆ. ಒಂದ್ಸಾರಿ ಓವರ್ ಆಲ್ ಕ್ವಶನ್ ಕೇಳಿದಿದೆ, ಅಂದ್ರೆ ಎಕ್ಸ್ಪ್ಲೇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಫ್ರಾಮ್ ಅಲ್ಯೂಮಿನಾ ಅಂತ ಹೇಳಿ. ಅವಾಗ ಎಲ್ಲಾ ಪಾಯಿಂಟ್ಸ್ ಅನ್ನು ಬರೀಬೇಕು. ಇಲ್ಲ, ಮೋಸ್ಟ್ ಆಫ್ ದ ಟೈಮ್ ದ ಕ್ವಶನ್ ವಾಸ್ ಆಸ್ಕ್ಡ್ ಲೈಕ್, ರಿಮೆಂಬರ್, ಪಾಯಿಂಟ್ ನಂಬರ್ 1 ಅಂತ ಕೊಡ್ತಾರೆ, ವಾಟ್ ಇಸ್ ಎಲೆಕ್ಟ್ರೋಲೈಟ್ ಯೂಸ್ಡ್. ಪಾಯಿಂಟ್ ನಂಬರ್ 2, ವಾಟ್ ಇಸ್ ದ ರಿಯಾಕ್ಷನ್ ಅಟ್ ಕ್ಯಾಥೋಡ್. ಪಾಯಿಂಟ್ ನಂಬರ್ 3, ವಿಚ್ ಇಸ್ ದ ಆನೋಡ್ ಯೂಸ್ಡ್ ಇನ್ ದ ಹಾಲ್-ಹೆರಾಲ್ಡ್ ಪ್ರೊಸೆಸ್. ಈ ರೀತಿ ಕ್ವಶನ್ ಕೇಳ್ತಾರೆ. ಯಾಕೆ ಕೇಳಿದ್ರು ಕೂಡ ಬಹಳ ಸಿಂಪಲ್ ಇದೆ, ಒಂದು 4 ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. First remember, this is the diagram for this. ಒಂದ್ಸಾರಿ ಡಯಾಗ್ರಾಮ್ ಅಂತ ಕೇಳಿದ್ದೆ, ನೆನ್ಪಿಟ್ಕೊಳ್ಳಿ, ಡಯಾಗ್ರಾಮ್ ಅನ್ನ ಡ್ರಾ ಮಾಡಬೇಕು. So this is the diagram. Here you can see this is the steel vessel which is in which electrolyte is taken, or the electrolyte is taken, nothing but alumina. Nothing but alumina is taken, and this carbon which is lined to this container is taken as cathode. Remember, adu kuda graphite irtade, and graphite rods are taken as anode. Remember, taken as anode. So idu the construction ಆಯ್ತಿಲ್ಲ, ಹೌದಾ? ಈಗ ಪ್ರೊಸೆಸ್ ಅನ್ನು ನೋಡ್ತಾ ಹೋದ್ರೆ, ರಿಮೆಂಬರ್, ಅಲ್ಯೂಮಿನಿಯಂ is obtained by electrolysis of pure alumina dissolved in molten cryolite containing small amount of fluorspar. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. This is what we called as electrolyte. Remember, electrolyte ಅಂತ ಕರೀತೀವಿ. Electrolyte is nothing but pure alumina plus molten cryolite and with small amount of fluorspar. So in this particular case, electrolysis is carried out in an electrolytic cell consisting of iron tank lined with carbon as cathode, which is cathode anta 1 marks kelidre, and the series of graphite rod which is present in the electrolyte is called as anode. Eradu case alli carbon irtade gothirli, so graphite rod is taken as anode. Remember that. ಕ್ಯಾಥೋಡ್ ಯಾವುದು, ಆನೋಡ್ ಯಾವುದು ಅಂತ ಆಯ್ತು, ಎಲೆಕ್ಟ್ರೋಲೈಟ್ ಯಾವುದು ಅಂತ ಆಯ್ತು. ಈಗ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಈ ಮೋಲ್ಟನ್ ಎಲೆಕ್ಟ್ರೋಲೈಟ್ ಅನ್ನ ಯಾಕೆ ತಗೋಬೇಕು ಅಂದ್ರೆ, ಮೋಲ್ಟನ್ ಕ್ರಯೋಲೈಟ್ ಅಥವಾ ಫ್ಲೂರಸ್ಪಾರ್ ಅನ್ನು ಯಾಕೆ ಆಡ್ ಮಾಡಬೇಕು? ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಇದು. ರಿಮೆಂಬರ್, ಕ್ರಯೋಲೈಟ್ ಆರ್ ಫ್ಲೂರಸ್ಪಾರ್ ಇಸ್ ಯೂಸ್ ಟು ಇಂಪ್ರೂವ್ ದ ಕಂಡಕ್ಟಿವಿಟಿ ಅಥವಾ ಯೂಸ್ ಟು ಇನ್ಕ್ರೀಸ್ ದ ಕಂಡಕ್ಟಿವಿಟಿ, ಫಸ್ಟ್ ಪಾಯಿಂಟ್, and used to bring down the melting point, second point. Remember, used to bring down the melting point of alumina, second point. Nodi, cryolite or fluorspar is used to increase the conductivity. Conductivity ಜಾಸ್ತಿ ಆದ್ರೆ process ಬೇಗ ಮುಗಿತದೆ, ಹೌದಾ? ಕನ್ವೀನಿಯಂಟ್ ಆಗ್ತದೆ. And which is used to bring out the melting point of alumina, ಅಂದ್ರೆ ಆ ಒಂದು ಮೆಲ್ಟಿಂಗ್ ಪಾಯಿಂಟ್ ಅನ್ನ ಕಡಿಮೆ ಮಾಡ್ತದೆ. ಕಡಿಮೆ ಮಾಡಿದಾಗ ಏನಾಗ್ತದೆ, ಈಸಿಲಿ ಡಿಕಂಪೋಸ್ ಆಗ್ತದೆ. ಅಲ್ಯೂಮಿನಿಯಂ ಆಕ್ಸೈಡ್ ಏನಿದೆಯಲ್ಲ, ಇದು Al3++ 3O2 ಮೈನಸ್ ಆಗಿ ಡಿಕಂಪೋಸ್ ಆಗ್ಬೇಕು, ಹೌದಾ? ಅದು ಯಾವಾಗ ಆಗ್ತದೆ, ಮೆಲ್ಟ್ ಆದಾಗ. ಅದಕ್ಕೆ ನಾವು ಮೆಲ್ಟಿಂಗ್ ಪಾಯಿಂಟ್ ಅನ್ನೇ ಕಡಿಮೆ ಮಾಡಿಬಿಟ್ರೆ ಈಸಿಲಿ ಮೆಲ್ಟ್ ಆಗಿಬಿಡ್ತದೆ. ಬಿಕಾಸ್ ಆಫ್ ದಟ್ ರೀಸನ್ ವಿ ಹ್ಯಾವ್ ಆಡೆಡ್ ದಿಸ್. ಇಲ್ಲಿ ಕ್ರಯೋಲೈಟರ್ ಆಡ್ ಮಾಡಬಹುದು, ಫ್ಲೂರಸ್ಪಾರ್ ಆಡ್ ಮಾಡಬಹುದು, ಎರಡನ್ನೂ ಆಡ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ದಿಸ್ ಈಸ್ ದ ಯೂಸ್ ಆಫ್ ಕ್ರಯೋಲೈಟ್ ಆರ್ ಫ್ಲೂರಸ್ಪಾರ್. ಈಗ ಏನಾಗ್ತದೆ, ಓವರ್ ಆಲ್ ರಿಯಾಕ್ಷನ್ ನೋಡಿ. ದಿಸ್ ಈಸ್ ಓವರ್ ಆಲ್ ರಿಯಾಕ್ಷನ್, 1 ಮಾರ್ಕ್ಸ್ ಕೇಳುವಂಥದ್ದು. Aluminum oxide reacts with carbon which is at anode. Remember, carbon which is at anode, forming aluminium plus carbon dioxide. ಹಾಗಾದ್ರೆ ರಿಯಾಕ್ಷನ್ ಅಟ್ ಕ್ಯಾಥೋಡ್ ಮತ್ತೆ ಆನೋಡ್ ಏನಾಗ್ತದೆ ನೋಡಿ. ರಿಯಾಕ್ಷನ್ ಅಟ್ ಕ್ಯಾಥೋಡ್ ನೋಡಿ, ಅಲ್ಯೂಮಿನಿಯಂ 3+ ಇದೆಯಾ, ಈಗ ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್ ಡಿಕಂಪೋಸ್ at aluminum 3+ and 3O2- as I told you. In that aluminum is cation, so at cathode reduction of cation take place, so that aluminum 3+ is forming aluminium. At anode, remember, at anode,
So carbon reacts with oxygen, which is of this from, remember this one, oxygen to form CO2 and 4 electron, or carbon with O2 minus forming CO plus 2 electron. ನೋಡಿ CO2 ಆದ್ರೂ ಆಗ್ಬೋದು, CO ಆದ್ರೂ ಆಗ್ಬೋದು. ಜನರಲ್ ರಿಯಾಕ್ಷನ್ ನಲ್ಲಿ ನಾವು CO2 ಬರೆದಿದ್ದೀವಿ ಅಷ್ಟೇ. ಸೊ ಇದು ಎಟ್ ಆನೋಡ್, ವೆರಿ ಸಿಂಪಲ್. ಎಟ್ ಕ್ಯಾಥೋಡ್ ಏನಾಗ್ತದೆ, ಅಲ್ಯೂಮಿನಿಯಂ ಗೆಟ್ ಡಿಪಾಸಿಟ್ ಆಸ್ ಅಲ್ಯೂಮಿನಿಯಂ, Al3+ ಡಿಪಾಸಿಟ್ ಆಸ್ ಅಲ್ಯೂಮಿನಿಯಂ. ಆನೋಡ್ ಕಾರ್ಬನ್ ಡೈಆಕ್ಸೈಡ್ ಆರ್ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಇಸ್ ಲಿಬರೇಟೆಡ್. ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಈ ಕಾರ್ಬನ್ ಎಲ್ಲಿಂದ ಬಂತು ಅಂದ್ರೆ ಇದು ಬಂದಿರೋದು ಆನೋಡ್ ಇಂದ. ಆನೋಡ್ ಇಂದ ಬಂತು. ಕಾರ್ಬನ್ ಇಟ್ ಸೆಲ್ಫ್ ಅಂಡರ್ ಗೋಯಿಂಗ್ ರಿಯಾಕ್ಷನ್. ರಿಮೆಂಬರ್, ಇದಿಷ್ಟು ಬರಿಬೇಕು ಯಾವಾಗ, ಇಫ್ ದೇ ಆಸ್ಕ್ ಫಾರ್ 3 ಮಾರ್ಕ್ಸ್ ಕಂಪ್ಲೀಟ್ ಪ್ರೊಸೆಸ್. ಬಹಳ ಸಿಂಪಲ್. ಎಲೆಕ್ಟ್ರೋಲೈಟ್ ಬರೀತೀರಿ, ಎಲೆಕ್ಟ್ರೋಲೈಟ್ ಯಾವ್ದಂತ ಬರೀತೀರಿ, ವೈ ವಿ ಹ್ಯಾವ್ ಆಡೆಡ್ ಎಲೆಕ್ಟ್ರೋಡ್ ವಿ ಹ್ಯಾವ್ ಟು ರೈಟ್, ವಿಚ್ ಇಸ್ ಕ್ಯಾಥೋಡ್ ವಿಚ್ ಇಸ್ ಆನೋಡ್ ವಿ ಹ್ಯಾವ್ ಟು ರೈಟ್, both it is carbon only. Overall reaction you are going to write this one. After that reaction at cathode and anode you are going to write, and the diagram you have to draw. ಯಾವಾಗ overall ಕೇಳಿದಾಗ. ಬಟ್ ಇದು ಈ ರೀತಿ ಕೇಳಿದ್ದು ಬಹಳ ಕಡಿಮೆ, ಒಂದು ಸಲ ಎರಡು ಸಾರಿ ಕೇಳಿರ್ಬೇಕಷ್ಟೇ. ಅದ್ರ ಮ್ಯಾಕ್ಸಿಮಮ್ ಟೈಮ್ ಕೇಳಿದ್ದು ಹೇಗೆ ಅಂದ್ರೆ, ಸೊ in Hall Herold process write the cathodic reaction, anodic reaction, overall reaction, which is cathode, which is anode, what is the role of cryolite or fluorspar in the process ಅಂತ ಕೇಳಿದಿದೆ. ರಿಮೆಂಬರ್ ದಟ್. ಈಗ ಒಂದೆರಡು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ಈ ಕೇಸ್ ಒಳಗೆ ನೆನ್ಪಿಟ್ಕೊಳ್ಳಿ, ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ ಜಸ್ಟ್ ಇಮ್ಯಾಜಿನ್ ಇಫ್ ವಿ ಟೇಕ್ ಅದರ್ ಎಲೆಕ್ಟ್ರೋಡ್ ದ್ಯಾನ್ ಕಾರ್ಬನ್ ಏನಾಗ್ತಿತ್ತು, ಜಸ್ಟ್ ಇಮ್ಯಾಜಿನ್ ಪ್ಲಾಟಿನಂ ಇನರ್ಟ್ ಎಲೆಕ್ಟ್ರೋಡ್ ಅನ್ನ ತಗೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ಜನರಲಿ ವಾಟ್ ವಿಲ್ ಹ್ಯಾಪನ್, O2 ಮೈನಸ್ ವಿಲ್ ಗಿವ್ ರೈಸ್ ಟು ಆಕ್ಸಿಜನ್ ಗ್ಯಾಸ್. ಹೌದಾ, ಆಕ್ಸಿಜನ್ ಗ್ಯಾಸ್ ಲಿಬರೇಟ್ ಆಗ್ತಿತ್ತು. ಅಂದ್ರೆ ಇಲ್ಲೇನ್ ಕಾಣಿಸ್ತಾ ಇದೆಯಲ್ಲ, ಆನೋಡ್ ಕಡೆ ಆಕ್ಸಿಜನ್ ಗ್ಯಾಸ್ ಲಿಬರೇಟ್ ಆಗ್ತಿತ್ತು, ಕ್ಯಾಥೋಡ್ ಅಲ್ಲಿ ಅಲ್ಯೂಮಿನಿಯಂ ಹೋಗಿ ಡಿಪಾಸಿಟ್ ಆಗ್ತಿತ್ತು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಒಂದೊಮ್ಮೆ ನಾವು ಬೇರೆ ಎಲೆಕ್ಟ್ರೋಡ್ ಅನ್ನ ತಗೊಂಡಿದ್ದಿದ್ರೆ ಇಲ್ಲಿ ಕಾರ್ಬನ್ ಇರೋದಕ್ಕೆ O2 CO2 ಆಯ್ತಿದ್ದು. ಅದರ್ವೈಸ್ ರಿಮೆಂಬರ್ ಇಟ್ ಕುಡ್ ಹ್ಯಾವ್ ಫಾರ್ಮ್ ಓನ್ಲಿ ಆಕ್ಸಿಜನ್ ಗ್ಯಾಸ್. ಆಕ್ಸಿಜನ್ ಗ್ಯಾಸ್ ಫಾರ್ಮ್ ಆಯ್ತು. ಆಕ್ಸಿಜನ್ ಗ್ಯಾಸ್ ಫಾರ್ಮ್ ಆದ್ಮೇಲೆ ರಿಮೆಂಬರ್, ಆಕ್ಸಿಜನ್ ಗ್ಯಾಸ್ ಏನಿದೆಯಲ್ಲ, that oxygen gas may have been react with the aluminum deposited at cathode to form aluminum oxide back. Remember, aluminum oxide back. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಾವೇನಾದ್ರೂ ಇನರ್ಟ್ ಎಲೆಕ್ಟ್ರೋಡ್ ಅನ್ನ ತಗೊಂಡಿದ್ರೆ ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗ್ತಿತ್ತು. ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗಿದ್ದಿದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ರಿಪೀಟ್ ಫಾರ್ಮ್ ಆಗ್ತಿತ್ತು. ಪಾಸಿಬಿಲಿಟಿ ಅದ, ಹೌದಾ? ಸೊ ಅದಕ್ಕಾಗಿ ಏನ್ ಮಾಡಿದ್ವಿ, ಕಾರ್ಬನ್ ಎಲೆಕ್ಟ್ರೋಡ್ ಅನ್ನ ತಗೊಂಡ್ವಿ. ಕಾರ್ಬನ್ ಎಲೆಕ್ಟ್ರೋಡ್ ತಗೊಂಡಾಗ ರಿಮೆಂಬರ್, ಟು ಅವಾಯ್ಡ್ ದಿಸ್, ಗ್ರಾಫೈಟ್ ಆನೋಡ್ is used so that oxygen react with the graphite to form CO and CO2. Remember, oxygen reacts with the graphite to form CO and CO2 at anode. That is the best part of this, remember. ಹಾಗಂತೇಳಿ ಇನ್ನೊಂದು 1 ಮಾರ್ಕ್ ಕ್ವಶನ್ ಅನ್ನ ಕೇಳಬಹುದು. ರಿಮೆಂಬರ್, why carbon anodes are replaced periodically ಅಂತ ಕೇಳ್ತಾರೆ 1 ಮಾರ್ಕ್ಸ್ ಗೆ. ರಿಮೆಂಬರ್, 1 ಮಾರ್ಕ್ಸ್ ಗೆ ಕೇಳಬಹುದು, why carbon anodes are replaced periodically in this process. ಅವಾಗ ಏನ್ ಬರೀಬೇಕು, ಡ್ಯೂರಿಂಗ್ ದ ರಿಡಕ್ಷನ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಟು ಅಲ್ಯೂಮಿನಿಯಂ, for each kg of aluminum produced 0.5 kg of graphite dissolve ಆಗ್ತದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. For each kg of aluminum produced, half kg of graphite disappears. Because of that reason, carbon anodes are replaced periodically. ಅದನ್ನ ಪದೇ ಪದೇ ನಾವು ಚೇಂಜ್ ಮಾಡ್ತಾನೆ ಹೋಗ್ಬೇಕು, ಯಾಕಂದ್ರೆ ಥಿಕ್ನೆಸ್ ಕಡಿಮೆ ಆಗ್ತಾ ಬಂದ್ಬಿಡ್ತದೆ. ಹೌದಾ? ಅದಕ್ಕೆ very important. Remember that these two are very important point for Hall Herold process. Competitive exam ಗೆ ಕೇಳುವಂತ questions ಇದು. So this is about Hall Herold process for the extraction of aluminum. Remember, next important point under electrometallurgy, ಒಂದು small point ಅಂತಂದ್ರೆ ಇದು ನೋಡಿ. Beside reduction, some extractions are based on oxidation also. ಹೇಗೆ ನೋಡಿ, 10% NaCl ತಗೊಂಡಾಗ, ಸಿ ಆಕ್ಸಿಡೇಷನ್ ಪ್ರೊಸೆಸ್ ಯೂಸ್ ಮಾಡ್ತೀವಿ ಅಂದ್ರೆ ಡೆಫಿನೆಟ್ಲಿ ನಾನ್ ಮೆಟಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂತದ್ದು. ಹೌದಾ? ಯಾಕಂದ್ರೆ ಆಕ್ಸಿಡೇಷನ್ ಆಗ್ಬೇಕಂದ್ರೆ ಆನಿಯಾನ್ ಆಗ್ಬೇಕಿಲ್ಲಿ. ಸೊ ಮೆಟಲ್ ವಿಲ್ ರೆಡ್ಯೂಸ್ ದಟ್ ಕ್ಯಾಥೋಡ್. ಸೊ ದಟ್ ಬೆಸ್ಟ್ ಎಕ್ಸಾಂಪಲ್ is oxidation is the extraction of chlorine from brine solution. Extraction of chlorine from brine solution ಅಂತ ಅಂದ್ರೆ 10% NaCl ಸೊಲ್ಯೂಷನ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿದಾಗ you are going to get, ಇಲ್ಲಿ ನಾವು NaCl ಯೂಸ್ ಮಾಡಿದ್ರೆ ಇಲ್ಲಿ NaOH ಬರ್ತದೆ, ಅಷ್ಟೇ ಡಿಫರೆನ್ಸ್. ಹೌದಾ? You are going to get hydrogen at cathode and chlorine gas liberates at anode. Remember,
and at cathode and at anode these gases are going to liberate. ಇದನ್ನೇ ನಾವು ಏನಂತ ಕರಿತೀವಿ ಆಕ್ಸಿಡೇಷನ್ ಪ್ರೊಸೆಸ್ ವಿಚ್ ಈಸ್ ಯೂಸ್ ಟು ಎಕ್ಸ್ಟ್ರಾಕ್ಟ್ ದ ಮೆಟಲ್ಸ್. ಮೆಟಲ್ಸ್ ಅಂದ್ರೆ ನಾನ್ ಮೆಟಲ್ಸ್ ರಿಮೆಂಬರ್ ದಟ್. ದಿಸ್ ಕಂಪ್ಲೀಟ್ಸ್ ಎಕ್ಸ್ಟ್ರಾಕ್ಷನ್ ಆಫ್ 4 ಮೆಟಲ್ಸ್ ವಿಚ್ ಇಸ್ ದೇರ್ ಫಾರ್ ಅವರ್ ಸಿಲೆಬಸ್. ನೆಕ್ಸ್ಟ್ ಏನ್ ಮಾಡೋಣಂತೆ, ರಿಫೈನಿಂಗ್ ಮಾಡೋಣಂತೆ. ಅಂದ್ರೆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಟಿಲ್ ದಿಸ್ ಸ್ಟೆಪ್ ಆಲ್ಮೋಸ್ಟ್ 90% ಆಫ್ ಇಂಪ್ಯೂರಿಟೀಸ್ ಆರ್ ರಿಮೂವ್ ಆಗ್ಬಿಟ್ಟಿದೆ. ಇನ್ನು ಉಳಿದಿದ್ದು ಒಂದು 10% ಉಳಿದಿದೆ ಅಷ್ಟೇ. ಈ 10% ಮ್ಯಾಕ್ಸಿಮಮ್ ವಾಟ್ ಈಸ್ ಪ್ರೆಸೆಂಟ್ ಈಸ್ ಮ್ಯಾಕ್ಸಿಮಮ್ ಟೈಮ್ ಅದರ್ ಮೆಟಲ್ಸ್ ಆರ್ ಪ್ರೆಸೆಂಟ್ ಆಸ್ ಇಂಪ್ಯೂರಿಟಿ. ಅದರ್ ಮೆಟಲ್ಸ್ ಆಸ್ ಇಂಪ್ಯೂರಿಟಿ, ರಿಮೆಂಬರ್ ದಟ್. ಅದರ್ ಮೆಟಲ್ಸ್ ಆಸ್ ಇಂಪ್ಯೂರಿಟಿ ಅಂದ್ರೇನು? ಈಗ ಐರನ್ ನಲ್ಲಿ ಮ್ಯಾಂಗನೀಸ್ ಮೇ ಬಿ ಪ್ರೆಸೆಂಟ್ ಆಸ್ ಇಂಪ್ಯೂರಿಟಿ, ಕಾಪರ್ ಅಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಮೇ ಬಿ ಪ್ರೆಸೆಂಟ್ ಆಸ್ ಇಂಪ್ಯೂರಿಟಿ, ಜಿಂಕ್ ಅಲ್ಲಿ ಲೆಡ್ ಮೇ ಬಿ ಪ್ರೆಸೆಂಟ್ ಆಸ್ ಇಂಪ್ಯೂರಿಟಿ. ಅಂದ್ರೆ ಬೇರೆ ಎಲ್ಲಾ ಫಿಸಿಕಲ್ ಇಂಪ್ಯೂರಿಟಿ ಇರ್ಬೋದು, ನಾನ್ ಮೆಟಲ್ ಇಂಪ್ಯೂರಿಟಿ ಇರ್ಬೋದು, ಸಿಲಿಕಾ ಇಂಪ್ಯೂರಿಟಿ ಇರ್ಬೋದು. ಇದನ್ನ ಇಲ್ಲಿವರೆಗೆ ನಾವೇನ್ ಡಿಸ್ಕಸ್ ಮಾಡಿದ್ವಿ ಅದರಿಂದ ನಾವು ರಿಮೂವ್ ಮಾಡ್ಬಿಟ್ವಿ. ಈಗ ಉಳಿದಿದ್ದೇನು ಅಂತಂದ್ರೆ ರಿಫೈನಿಂಗ್ ಅಲ್ಲಿ ಅದರ್ ಮೆಟಲ್ಸ್ ವಿಚ್ ಇಸ್ ಪ್ರೆಸೆಂಟ್ ಆಸ್ ಇಂಪ್ಯೂರಿಟಿ, ರಿಮೆಂಬರ್ ದಟ್. ಅದನ್ನ ನಾವೀಗ ರಿಮೂವ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಈಗ ರಿಫೈನಿಂಗ್ ಆಫ್ ಮೆಟಲ್ ಅಲ್ಲಿ ನಾವು 6 ಮೆಥಡ್ ಅನ್ನ ಡಿಸ್ಕಸ್ ಮಾಡ್ತೀವಿ. ರಿಫೈನಿಂಗ್ ಅಂದ್ರೆ ಏನು? ಬಹಳ ಸಿಂಪಲ್ ಹೌದಾ? ರಿಫೈನಿಂಗ್ ಅಂದ್ರೆ ಪ್ರೊಸೆಸ್ ಆಫ್ ರಿಮೂವಿಂಗ್ ಇಂಪ್ಯೂರಿಟಿ ಫ್ರಮ್ ದ ಕ್ರೂಡ್ ಮೆಟಲ್, ರೈಟ್? ಸೊ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದ ಮೆಟಲ್ ಅಂಡ್ ನೇಚರ್ ಆಫ್ ದ ಅಸೋಸಿಯೇಟೆಡ್ ಇಂಪ್ಯೂರಿಟಿ, ವೇರಿಯಸ್ ಮೆಥಡ್ಸ್ ಆರ್ ಯೂಸ್ಡ್. ಅವು ಯಾವ್ಯಾವ್ದು ಹಾಗಾದ್ರೆ ನೋಡಿ: ಡಿಸ್ಟಿಲೇಷನ್, ಲಿಕ್ವೇಷನ್, ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್, ಝೋನ್ ರಿಫೈನಿಂಗ್, ವೇಪರ್ ಫೇಸ್ ರಿಫೈನಿಂಗ್ ಅಂಡ್ ಕ್ರೊಮ್ಯಾಟೋಗ್ರಫಿ ಮೆಥಡ್ಸ್. ಇದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ವೈಸ್ ಹೇಳಬೇಕು ಅಂದ್ರೆ ಇದು ಫಸ್ಟ್ ಪ್ರಿಫರೆನ್ಸ್, ಇದು ಸೆಕೆಂಡ್ ಪ್ರಿಫರೆನ್ಸ್, ಇದು ಥರ್ಡ್ ಪ್ರಿಫರೆನ್ಸ್, ಫೋರ್ತ್ ಪ್ರಿಫರೆನ್ಸ್, ಫಿಫ್ತ್ ಪ್ರಿಫರೆನ್ಸ್, ಲಾಸ್ಟ್ ಅಲ್ಲಿ ಯೂಸೇ ಇಲ್ಲದೆ ಇರುವಂತ ಮೆಥಡ್ ಇದು ಒಂದು. ಸೊ 6th ಪ್ರಿಫರೆನ್ಸ್. ಈ ರೀತಿ ಪ್ರಿಫರೆನ್ಸ್ ಕೊಟ್ಕೊಂಡು ಓದ್ರಿ ನೀವು ಅಷ್ಟೇ. ಓಕೆ, ಸೊ ಈಗ ನಾವು ಫಸ್ಟ್ ಡಿಸ್ಟಿಲೇಷನ್ ಇಂದ ಡಿಸ್ಕಸ್ ಮಾಡೋಣಂತೆ. ನೋಡಿ, ಬಹಳ ಸಿಂಪಲ್. ಡಿಸ್ಟಿಲೇಷನ್ ಅಂತಂದ್ರೆ ಡಿಸ್ಟಿಲ್ ಅಂದ್ರೆ ಬಾಯ್ಲ್ ಅಂತ ಮೀನಿಂಗು, ಹೌದಾ? ಅಂದ್ರೆ ಡಿಸ್ಟಿಲೇಷನ್ ಇಸ್ ದ ಮೆಥಡ್ ವಿಚ್ ಈಸ್ ಯೂಸ್ಡ್ ಟು separate so less boiling impurities ಅಥವಾ metal, less boiling from more boiling, ರಿಮೆಂಬರ್. ಹೀಗೆ ನೋಡಿ, ಈ ರೀತಿ ಒಂದು ಮೆಥಡ್ ಅನ್ನು ಯೂಸ್ ಮಾಡ್ತಾರೆ ಇದಕ್ಕೆ. ಓಕೆ, ಏನ್ ಮಾಡ್ತೀವಿ ಇಲ್ಲಿ? ಇಂಪ್ಯೂರ್ ಮೆಟಲ್ ನ ತಗೊಂಡು ಹೀಟ್ ಮಾಡೋದು. ಹೀಟ್ ಮಾಡಿದಾಗ ಯಾವ್ದು ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಇದೆಯಲ್ಲ ಅದು ಫಸ್ಟ್ ಇವಾಪರೇಟ್ ಆಗ್ತದೆ, ಇಲ್ಲಿ ಬಂದು ಕಲೆಕ್ಟ್ ಆಗ್ತದೆ. ಸೊ ಇಲ್ಲಿ ಅದನ್ನ ಕೂಲ್ ಮಾಡ್ತಾ ಇದೀವಿ. ಕೂಲ್ ಆದಾಗ ಇಲ್ಲಿ ಲಿಕ್ವಿಡ್ ಮೆಟಲ್ ಆಗಿ ಕನ್ವರ್ಟ್ ಆಗ್ತದೆ. ಅದನ್ನ ನಾವು ನೆಕ್ಸ್ಟ್ ಸಾಲಿಡಿಫಿಕೇಶನ್ ಮಾಡ್ತೀವಿ. ನೋಡಿ, ಬಹಳ ಸಿಂಪಲ್ ಹೌದಾ? ಸೊ ಒಂದು ಕಂಟೈನರ್ ದಲ್ಲಿ, ಅಂದ್ರೆ ಇದನ್ನ ನಾವು ಡಿಸ್ಟಿಲೇಷನ್ ಫ್ಲಾಸ್ಕ್ ಅಂತ ಕರಿತೀವಿ. ಸೊ ಅದರಲ್ಲಿ ಈ ಇಂಪ್ಯೂರ್ ಮೆಟಲ್ಸ್ ಅನ್ನ ತಗೊಂಡು ಹೀಟ್ ಮಾಡಿದಾಗ ಸೊ ದಟ್ ದೀಸ್ ಇಂಪ್ಯೂರಿಟೀಸ್ ವಿಲ್ ಗೆಟ್ ಕನ್ವರ್ಟ್. ಸೊ ಅಂದ್ರೆ ಲೋ ಬಾಯ್ಲಿಂಗ್ ಪಾಯಿಂಟ್ ಇರುವಂತದ್ದು ಮೆಟಲ್ಸ್ ಇರ್ಬೋದು, ನಾನ್ ಮೆಟಲ್ಸ್ ಇರ್ಬೋದು, ಅದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರೋದ್ರಿಂದ ಸಪರೇಟ್ ಆಗ್ತದೆ. ಈ ಮೆಥಡ್ ಅನ್ನು ನಾವು ಯೂಸ್ ಮಾಡಬಹುದು ಅಂತಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ದ ಡಿಫರೆನ್ಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಮೆಟಲ್ ಅಂಡ್ ಇಂಪ್ಯೂರಿಟಿ ಶುಡ್ ಬಿ ದೇ. ಅಂದ್ರೆ ದೇರ್ ಶುಡ್ ಬಿ ಡಿಫರೆನ್ಸ್ ಬಿಟ್ವೀನ್ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ದ ಮೆಟಲ್ ಅಂಡ್ ಇಂಪ್ಯೂರಿಟಿ, ಹೌದಾ? ಸೊ ದಿಸ್ ಮೆಥಡ್ ಇಸ್ ಫಾಲೋಡ್ ಫಾರ್ ದ ಪ್ಯೂರಿಫಿಕೇಶನ್ ಆಫ್ ದ ಮೆಟಲ್ಸ್ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ನಾನ್ ವೊಲಟೈಲ್ ಇಂಪ್ಯೂರಿಟೀಸ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ನೋಡಿ, ನಾನ್ ವೊಲಟೈಲ್ ಇಂಪ್ಯೂರಿಟೀಸ್ ವಿತ್ ಲೋ ಬಾಯ್ಲಿಂಗ್ ಪಾಯಿಂಟ್ ಮೆಟಲ್ಸ್ ಗೆ ಇದನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಯಾವ್ದು ಅಂದ್ರೆ ಇದರ ಪ್ರಿನ್ಸಿಪಲ್ ಇಷ್ಟ ನೆನ್ಪಿಟ್ಕೊಳ್ಳಿ. ಲೋ ಬಾಯ್ಲಿಂಗ್ ಪಾಯಿಂಟ್ ಮೆಟಲ್ಸ್ ಕ್ಯಾನ್ ಬಿ ಯೂಸ್ಡ್, ಮೆಟಲ್ಸ್ ಕ್ಯಾನ್ ಬಿ ಸಪರೇಟೆಡ್, ರಿಮೆಂಬರ್ ದಟ್. ಹಾಗಾದ್ರೆ ಯಾವುದು? ಬಹಳ ಸಿಂಪಲ್ ನೋಡಿ, ಮರ್ಕ್ಯೂರಿ, ಜಿಂಕ್, ಕ್ಯಾಡ್ಮಿಯಂ, ಇವು ಮೂರು ಕೂಡ ಡಿ ಬ್ಲಾಕ್ ಅಲ್ಲಿ ಇರುವಂತಹ ಮೆಟಲ್. ಈಸಿ ಟು ರಿಮೆಂಬರ್. ಸೊ Hg, ಜಿಂಕ್ ಅಂಡ್ ಕ್ಯಾಡ್ಮಿಯಂ, ರಿಮೆಂಬರ್ ದಟ್. ನೋಡಿ, ಎಕ್ಸಾಂಪಲ್ ಜಿಂಕ್ ಇರ್ಬೋದು, ಕ್ಯಾಡ್ಮಿಯಂ or mercury can be separated from this method. ಬಹಳ ಸಿಂಪಲ್ ಮೆಥಡ್. ಸೊ ಅದನ್ನ ಮೆಥಡ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಈ ಎಕ್ಸ್ಪ್ಲೇಷನ್ ನಿಮ್ ಸಿಲೆಬಸ್ ಇಲ್ಲ, ಡೋಂಟ್ ವರಿ ಅಬೌಟ್ ದಟ್. ವೆನ್ ಕ್ರೂಡ್ ಮೆಟಲ್ ಇಸ್ ಡಿಸ್ಟಿಲ್ಡ್ ಇನ್ ಐರನ್ ರೆಟಾರ್ಟ್, ನಥಿಂಗ್ ಬಟ್ ಅಲ್ಲಿ ನಾವು ತೋರಿಸಿದ್ವಲ್ಲ ಅದೇ, ಮೋರ್ ವಾಲಟೈಲ್ ಮೆಟಲ್ ಡಿಸ್ಟಿಲ್ಸ್ ಔಟ್ ಅಂಡ್ ಲಿವಿಂಗ್ ಬಿಹೈಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ ಇಂಪ್ಯೂರಿಟೀಸ್. ಸೊ ದಟ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅದಾದ್ಮೇಲೆ ವೇಪರ್ಸ್ ನಾವೇನ್ ಮಾಡ್ತೀವಿ? ವೇಪರ್ಸ್ ಅನ್ನ ಕಂಡೆನ್ಸ್ ಮಾಡಿ ಅದು ಮೆಟಲ್ ಅನ್ನ ಪ್ಯೂರ್ ಮಾಡೋದು. ಸೊ ದಿಸ್ ಈಸ್ ಡಿಸ್ಟಿಲೇಷನ್ ಮೆಥಡ್. ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಈಸ್ ಲಿಕ್ವೇಷನ್. ಇಲ್ಲಿ ನೋಡಿ, ಲಿಕ್ವೇಷನ್ ಅಂದ್ರೆ ಮೆಲ್ಟ್ ಮಾಡುವಂತ ಪ್ರೊಸೆಸ್. ಅಂದ್ರೆ ದಿಸ್ ಕ್ಯಾನ್ ಬಿ ಯೂಸ್ ಟು ಸಪರೇಟ್ ಲೋ ಮೆಲ್ಟಿಂಗ್ ಪಾಯಿಂಟ್ ಮೆಟಲ್ಸ್. ಇಷ್ಟು ನೆನ್ಪಿಟ್ಕೊಳ್ಳಿ, ಲೋ ಮೆಲ್ಟಿಂಗ್ ಪಾಯಿಂಟ್ ಮೆಟಲ್ಸ್.
ಓಕೆ, ಲೋ ಮೆಲ್ಟಿಂಗ್ ಪಾಯಿಂಟ್ ಮೆಟಲ್ಸ್ ಯಾವುದು? ಮರ್ಕ್ಯೂರಿ ಯೂಸ್ ಮಾಡಬಹುದು. ಅದು ಬಿಟ್ರೆ ಪಿ ಬ್ಲಾಕ್ ಮೆಟಲ್ಸ್ ಯೂಸ್ ಮಾಡಬೇಕು. ಲೆಡ್ ಇರ್ಬೋದು, ಬಿಸ್ಮತ್ ಇರ್ಬೋದು, ಟಿನ್ ಇರ್ಬೋದು, ಎಕ್ಸೆಟ್ರಾ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಏನ್ ಮಾಡ್ತೀವಿ? ಈ ರೀತಿ ಇಂಪ್ಯೂರ್ ಮೆಟಲ್ ಅನ್ನ ಇಲ್ಲಿ ತಗೋತೀವಿ, ಈ ಸ್ಲೋಪಿಂಗ್ ಸರ್ಫೇಸ್ ಮೇಲೆ ತಗೋತೀವಿ. ಇಂಪ್ಯೂರ್ ಮೆಟಲ್ ನ ಇಲ್ಲಿ ಹೀಟ್ ಮಾಡ್ತೀವಿ ಬೈ ಯೂಸಿಂಗ್ ಟೆಂಪರೇಚರ್. ಸೊ ವಾಟ್ ವಿಲ್ ಹ್ಯಾಪನ್ ಇಸ್, ಫ್ರಾಮ್ ದಿಸ್ low melting point pure metal will melt first and it will slowly come and collect at this particular container. Remember, at this particular container, very important. So correct ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇಂಪ್ಯೂರ್ ಮೆಟಲ್ ನ ತಗೊಳ್ಳೋದು, ಹೀಟ್ ಮಾಡೋದು. ಇಂಪ್ಯೂರ್ ಮೆಟಲ್ ಅನ್ನ ಹೀಟ್ ಮಾಡಿದಾಗ ಅದರಲ್ಲಿ ಇರುವಂತಹ ಪ್ಯೂರ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋದು ಮಾತ್ರ ಯೂಸ್ ಮಾಡಿರ್ತೀವಿ ಹೌದಾ? ಪ್ಯೂರ್ ಲೋ ಮೆಲ್ಟಿಂಗ್ ಪಾಯಿಂಟ್ ಮೆಟಲ್ ವಿಲ್ ಫ್ಲೋಸ್ ಡೌನ್ and it will get collected in this particular container. This is what we called as liquidation method. Liquidation method. Remember that. Ega, this method is based on the difference in the melting point. Hoda melting point is associated with the impurity. So crude metal in martivi having melting point lower than those of the impurity, heated on the sloping hearth, under sloping surface on the reverberatory furnace in the inert atmosphere like carbon dioxide. ಇನರ್ಟ್ ಅಟ್ಮಾಸ್ಫಿಯರ್ ಜನರಲಿ ಯಾಕೆ ಬೇಕು ಅಂದ್ರೆ, ನಾವು ಮೆಟಲ್ ಅನ್ನ ಹೈಯರ್ ಟೆಂಪರೇಚರ್ ಹೀಟ್ ಮಾಡ್ತಾ ಇರೋದಕ್ಕೆ, ದಟ್ ಶುಡ್ ನಾಟ್ ಮಿಕ್ಸ್ ವಿತ್ ದ ಇಂಪ್ಯೂರಿಟೀಸ್ ಟು ಫಾರ್ಮ್ ಸಮ್ ಅದರ್ ಮೆಟಲ್ ಆಕ್ಸೈಡ್ಸ್ ಲೈಕ್ ದಟ್. ಅದಕ್ಕಾಗಿ ನಾವು ಇನರ್ಟ್ ಅಟ್ಮಾಸ್ಫಿಯರ್ ನ ಯೂಸ್ ಮಾಡ್ತೀವಿ. ಸೊ ದ ಮೆಟಲ್ ಮೆಲ್ಟ್ಸ್ ಅಂಡ್ ಫ್ಲೋಸ್ ಡೌನ್ ದ ಸ್ಲೋಪ್ ಅಂಡ್ ಇಸ್ ಕಲೆಕ್ಟೆಡ್ ಇನ್ ಅ ರಿಸೀವರ್. ನಾವ್ ಇಲ್ಲಿ ಏನ್ ತೋರಿಸಿದ್ವಲ್ಲ, ಇಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ದ ರಿಸೀವರ್ ಲೈಕ್ ದಿಸ್. ಸೊ ಎಕ್ಸಾಂಪಲ್ ಯಾವುದು ಅಂದ್ರೆ ನೋಡಿ, ಟಿನ್, ಲೆಡ್, ಮರ್ಕ್ಯೂರಿ, ಬಿಸ್ಮತ್ ಎಕ್ಸೆಟ್ರಾ. ನೆನ್ಪಿಟ್ಕೊಳ್ಳಿ, very important. 1 mark ಗೆ ಕ್ವೆಶ್ಚನ್ ಅನ್ನ ಕೇಳಬಹುದು. Give an example for the metal which is purified by using this method ಅಂತ ಹೇಳಿ. Third one is electrolytic refining. Electrolytic refining means, as the name indicates, we are going for electrolysis method. ಹೌದಾ? ಇದರ ಸಿಂಪಲ್ ಒಂದು ಡಯಾಗ್ರಾಮ್ ಅನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಲೈಕ್ ದಿಸ್ ನೋಡಿ, ಇದು ಎಲೆಕ್ಟ್ರಾಲಿಸಿಸ್ ಮೆಥಡ್. So in this particular case, selection of cathode and anode is very important. Cathode and anode. Always remember, in this particular case, copper metal is refining ಅಂತ ಇಟ್ಕೊಳ್ಳಿ. ಕಾಪರ್ ಮೆಟಲ್ ಎಲ್ಲಿ ತಗೊಂಡು ಬಂದಿದ್ವಿ ನಾವು? ಜಸ್ಟ್ ಇಮ್ಯಾಜಿನ್, ನಿನ್ನೆ ಕ್ಲಾಸ್ ಒಳಗೆ ಹೇಳಿದ್ನಲ್ಲ, ಬ್ಲಿಸ್ಟರ್ ಕಾಪರ್ ಅಂತ ಹೇಳಿ. ಬ್ಲಿಸ್ಟರ್ ಕಾಪರ್ 98% ಪ್ಯೂರ್ ಇದೆ. ಅಷ್ಟು ಪ್ಯೂರ್ ಇದ್ರೂ ಕೂಡ ಇನ್ನೂ ಪ್ಯೂರ್ ಮಾಡಬೇಕು ಅಂತ ತಗೊಂಡು ಬಂದಿದೀವಿ. ಅದನ್ನ ಏನ್ ಮಾಡಬೇಕು? ದಟ್ ಶುಡ್ ಬಿ ಟೇಕನ್ ಆಸ್ ಆನೋಡ್. ರಿಮೆಂಬರ್, ಇಲ್ಲೇನ್ ಕಾಣಿಸ್ತಾ ಇದೆಯಾ? That is taken as anode, which means anode is nothing but impure rod. ಯಾವ ರಾಡ್? ಯಾವ ಮೆಟಲ್ ಅನ್ನ ನೀವು ಪ್ಯೂರಿಫೈ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಆ ಮೆಟಲ್ಲಿನ ರಾಡ್. ಇನ್ನು ಕ್ಯಾಥೋಡ್ ಯಾವುದು? ಕ್ಯಾಥೋಡ್ ಯಾವುದು ಅಂತಂದ್ರೆ ಪ್ಯೂರ್ ಮೆಟಲ್ ರಾಡ್. ಯಾವ ಮೆಟಲ್? ಮತ್ತೆ ನೀವು ಯಾವ ಮೆಟಲ್ ಅನ್ನ ನೀವು ಪ್ಯೂರಿಫೈ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಆ ಮೆಟಲ್ ರಾಡ್. ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್, pure copper sheet is taken as cathode. Remember, first it is very thin. Idu very thick irtada, modulu gothirli, thick irtada, adu thin irtada. Okay, so let me explain once again. In the electrolytic refining, this is the diagram where electrolyte is needed, cathode is needed, anode is needed. Selection of that is very important. So what we'll do, pure metal is taken as cathode, which we are purifying, and impure metal is taken as anode, which we are purifying. So then on passing electric current through the electrolyte. ಹಾಗಾದ್ರೆ electrolyte ಏನಿರಬೇಕು? Remember, electrolyte ಅನ್ನು ನಾವು ಮನಸ್ಸಿಗೆ ಬಂದಿ ತಗೊಳ್ಳೋಂಗಿಲ್ಲ. Electrolyte also salt of same metal. Salt of same metal. Copper ತಗೊಂಡ್ರೆ copper sulfate, zinc ತಗೊಂಡ್ರೆ zinc sulfate. Like this we are going to take the electrolyte. Electrolyte, remember. Now on passing electric current at cathode and anode ಏನಾಗ್ತದ ಅಂತಂದ್ರೆ, ರಿಮೆಂಬರ್, at anode impure metal ಏನಿದೆಯಲ್ಲ copper, which will dissolve in the solution as copper 2+ ion. ನೋಡಿ, ಇದ್ರಲ್ಲಿ ಏನು ಕಾಪರ್ ಇದೆ, ಕಾಪರ್ ಇದು ಪಾಸಿಟಿವ್ ಎಲೆಕ್ಟ್ರೋಡ್ ಇದೆ ಹೌದಾ? ಕಾಪರ್ ಆಲ್ಸೋ ಎಲೆಕ್ಟ್ರೋ ಪಾಸಿಟಿವ್. ಎರಡು ಪಾಸಿಟಿವ್ ಇರೋದಕ್ಕೆ ರಿಪಲ್ಷನ್ ಆಗ್ಬಿಟ್ಟು copper will undergo oxidation as Cu2+ and this will come to the solution. Remember, ಇದು ಸೊಲ್ಯೂಷನ್ ಗೆ ಬಂತು. ಇದು ಸೊಲ್ಯೂಷನ್ ಗೆ ಬಂದ ಮೇಲೆ ನೆಕ್ಸ್ಟ್ ಏನ್ ಮಾಡ್ತದೆ? ಇದು ಕ್ಯಾಥೋಡ್ ಹತ್ರ ಹೋಗ್ತದೆ. ಕ್ಯಾಥೋಡ್ ಹತ್ರ ಹೋಗ್ಬಿಟ್ಟು ರೆಡ್ಯೂಸ್ ಆಗ್ತದೆ. ಸೊ Cu2+ + 2 electron give rise to cathode
ರೆಡ್ಯೂಸ್ಡ್. ಬಹಳ ಸಿಂಪಲ್ ಇದೆ ಹೌದಾ. ಆನೋಡ್ ಕಡೆ ಇರುವಂತ ಇಂಪ್ಯೂರ್ ಮೆಟಲ್ ಕಮ್ ಟು ದ ಸೊಲ್ಯೂಷನ್, ಕ್ಯಾಥೋಡ್ ಕಡೆ ಆ ಪ್ಯೂರ್ ಮೆಟಲ್ ಹೋಗಿ ಡಿಪಾಸಿಟ್ ಆಗ್ತದೆ. ಹಾಗಾದ್ರೆ ಈ ಆನೋಡ್ ಮಡ್ ಅನ್ನೋದೇನು ಈಸ್ ನಥಿಂಗ್ ಬಟ್, ಸಿ ಐ ಟೋಲ್ಡ್ ಯು ಬ್ಲಿಸ್ಟರ್ ಕಾಪರ್ ಇಸ್ ಅ ಇಂಪ್ಯೂರ್ ಮೆಟಲ್. ಇಂಪ್ಯೂರಿಟಿ ಅಂದ್ರೆ ಯಾವ್ದಿರ್ಬೋದು, ಜನರಲಿ ಸಿಲ್ವರ್ ಆರ್ ಗೋಲ್ಡ್ ವಿಚ್ ಇಸ್ ಪ್ರೆಸೆಂಟ್ ಆಸ್ ಇಂಪ್ಯೂರಿಟಿ. ಏನಾಗ್ತದ ಇಲ್ಲಿ, ಏನು ಕಾಪರ್ ಡಿಸಾಲ್ವ್ ಆಯ್ತಲ್ಲ, ಅದೇ ಸಮಯಕ್ಕೆ ಸಿಲ್ವರ್ ಆಲ್ಸೋ ಡಿಸಾಲ್ವ್ ಆಸ್ Ag ಪ್ಲಸ್ ಅಯಾನ್, ಗೋಲ್ಡ್ ಆಲ್ಸೋ ಡಿಸಾಲ್ವ್ ಆಸ್ Au ಪ್ಲಸ್ ಅಯಾನ್ಸ್. ಆದ್ರೆ ಇದು ಕಾಪರ್ ಈ ಕ್ಯಾಥೋಡ್ ಹತ್ರ ಹೋಗಿ ಡಿಪಾಸಿಟ್ ಆಗೋದಿಲ್ಲ, ಯಾಕಂದ್ರೆ ಕಾಪರ್ ವಿಲ್ ಗೋ ಅಂಡ್ ಡಿಪಾಸಿಟ್. ಸೊ ಹೆನ್ಸ್ ರಿಮೆಂಬರ್ ದೀಸ್ ಮೆಟಲ್ಸ್ ವಿಲ್ ಬಿ ಪ್ರೆಸೆಂಟ್ ಆಸ್ ಆನೋಡ್ ಮಡ್ ಇನ್ ದಿಸ್ ಕೇಸ್. ಇದಕ್ಕೆ ಆನೋಡ್ ಮಡ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ದಿಸ್ ಈಸ್ ದ ಮಡ್ ಕಮ್ಸ್ ಫ್ರಮ್ ಆನೋಡ್. ಹೌದಾ, ದಿಸ್ ಈಸ್ ದ ಮಡ್ ಕಮ್ಸ್ ಫ್ರಮ್ ಆನೋಡ್. ಅದಕ್ಕೆ ನಾವು ಇದನ್ನ ಆನೋಡ್ ಮಡ್ ಅಂತ ಕರೆದ್ವಿ. ರಿಮೆಂಬರ್, ಆನೋಡ್ ಮಡ್ ಅಂತ ಕರೆದ್ವಿ ಅಷ್ಟೇ. ಸೊ ದಿಸ್ ಈಸ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್. Once again I will tell you, see, so in this method block of crude impure metal is made as anode, thin sheet of pure metal is made as cathode. Next, electrolyte consists of solution of the suitable salt of the same metal. ಸೇಮ್ ಮೆಟಲ್ ಯಾಕೆ ತಗೋತೀವಿ ಅಂದ್ರೆ ಕಾಂಪ್ಲಿಕೇಶನ್ ಅನ್ನ ಕಡಿಮೆ ಮಾಡೋದಕ್ಕೆ. ನೀವೇನಾದ್ರು ಬೇರೆ ಮೆಟಲ್ ತಗೊಂಡಾಗ ಮತ್ತೊಂದು ಮೆಟಲ್ ಆಡ್ ಆದಂಗ ಆಯ್ತದಾ, ಅದಕ್ಕಾಗಿ ಅದನ್ನ ಕಡಿಮೆ ಮಾಡೋದಕ್ಕೆ ಇದನ್ನ ಮಾಡಿದ್ವಿ. ಈಗ ನೋಡಿ, ಎಲೆಕ್ಟ್ರೋಡ್ಸ್ ಆರ್ ಸಸ್ಪೆಂಡೆಡ್ ಇನ್ ದ ಎಲೆಕ್ಟ್ರೋಲೈಟ್ ಆಸ್ ಶೋನ್ ಇನ್ ದ ಫಿಗರ್. ಸೊ ಇಲ್ಲಿ ನೋಡಿ, ಈ ರೀತಿ ಎಲೆಕ್ಟ್ರೋಲೈಟ್ ಅಲ್ಲಿ ಎಲೆಕ್ಟ್ರೋಡ್ಸ್ ಅನ್ನ ಡಿಪ್ ಮಾಡಿದ್ವಿ. ಸೊ ಆಫ್ಟರ್ ದಟ್ ರಿಮೆಂಬರ್, ಆನ್ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್, ಪ್ಯೂರ್ ಮೆಟಲ್ ಡಿಸಾಲ್ವ್ ಫ್ರಮ್ ದ ಆನೋಡ್ ಅಂಡ್ ದಟ್ ಮೆಟಲ್ ವಿಲ್ ಗೆಟ್ ಡಿಪಾಸಿಟ್ ಆನ್ ದ ಕ್ಯಾಥೋಡ್. ಸೊ ಇಂಪ್ಯೂರಿಟೀಸ್ ಏನಿದೆಯಲ್ಲ, ದಟ್ ವಿಲ್ ಸೆಟಲ್ ಆಸ್ ಆನೋಡ್ ಮಡ್ ಅಥವಾ ಆನೋಡ್ ಸ್ಲಡ್ಜ್ ಅಂತ ಕರಿತೀವಿ, ದಟ್ ಈಸ್ ಪ್ರೆಸೆಂಟ್. ಈಗ ಇದ್ರೊಳಗ ಕಾಪರ್, ಗೋಲ್ಡ್, ಸಿಲ್ವರ್, ಜಿಂಕ್, ದೀಸ್ ಮೆಟಲ್ಸ್ ಕ್ಯಾನ್ ಬಿ ರಿಫೈನ್ಡ್ ಬೈ ಯೂಸಿಂಗ್ ದಿಸ್ ಮೆಥಡ್. ಇದಕ್ಕೆ ಬಹಳ ಕಡಿಮೆ ಪಾಸಿಬಿಲಿಟಿ, ಇದಕ್ಕೇನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ಪ್ಯೂರ್ ಸ್ಟೇಟ್ ಎಲ್ಲ ಬರ್ತದೆ. ಆದ್ರೂ ಕೂಡ ಇನ್ನೂ ಇಂಪ್ಯೂರ್ ಮಾಡ್ಬೇಕಂದ್ರೆ ವಿ ಕ್ಯಾನ್ ಗೋ ಫಾರ್ ದಿಸ್ ಮೆಥಡ್. ಅವಾಗ ಏನ್ ಮಾಡ್ತೀವಿ, ಗೋಲ್ಡ್ ಸೊಲ್ಯೂಷನ್ ಅನ್ನ ಇಲ್ಲಿ ಎಲೆಕ್ಟ್ರೋಲೈಟ್ ತಗೊಳ್ಳೋದು, ಗೋಲ್ಡ್ ಇಂಪ್ಯೂರ್ ಅನ್ನ ಆನೋಡ್ ಅಂತ ತಗೊಳ್ಳೋದು, ಗೋಲ್ಡ್ ಪ್ಯೂರ್ ಶೀಟ್ ಅನ್ನ ಕ್ಯಾಥೋಡ್ ಅಂತ ತಗೊಳ್ಳೋದು. ಇಂಪ್ಯೂರ್ ಗೋಲ್ಡ್ ಫ್ರಮ್ ದ ಆನೋಡ್ ವಿಲ್ dissolves in the electrolyte and pure gold will deposit on the electrolyte cathode. Like this, remember. So like this it is going to possible. So electrolytic refining method anta karitivi. See, following reaction occurs during electrolytic refining. Na ಏನು ಬರೆದಿನಲ್ಲ ಅದು ಜನರಲ್ ಆಗಿ ಬರೆಯೋಣಂತೆ ನೋಡಿ. ಜನರಲ್ ಆಗಿ ಬರೆದ್ರೆ m give rise to mn plus n electron, crude metal deposit dissolve ಆಗ್ತದೆ. ಅದಾದ್ಮೇಲೆ crude metal, ಇದು actually crude metal ಅಲ್ಲ, ಇದು actually pure metal will go and deposit on the metal. ಅಂದ್ರೆ ನೋಡಿ, at the end of the process ಏನಾಗ್ತದೆ ಅಂದ್ರೆ, ಇದನ್ನೇನು ಈ ರೀತಿ ರಾಡ್ ತಗೊಂಡಿರ್ತೀವಲ್ಲ ಅಂಡ್ ಈ ರೀತಿ ಶೀಟ್ ತಗೊಂಡಿರ್ತೀವಿ, ಯಾವಾಗ ಬಿಫೋರ್ ದ ಪ್ರೊಸೆಸ್ ಆನೋಡ್ ಅಂಡ್ ಕ್ಯಾಥೋಡ್. ಆಫ್ಟರ್ ದ ಪ್ರೊಸೆಸ್, ರಿಮೆಂಬರ್, ಆಫ್ಟರ್ ದ ಪ್ರೊಸೆಸ್ ಏನಾಗ್ತದ ಅಂದ್ರೆ, ಇದನ್ನ ನೀವು 10th ಅಲ್ಲೂ ಕಲ್ತಿದ್ರಿ, ನೀವು ನೆನ್ಪಿಟ್ಕೊಂಡ್ರೆ, ಇದು ಥಿನ್ ಆಗ್ತದ ಆನೋಡ್, ಇದೇನಿದೆಯಲ್ಲ ಥಿಕ್ ಆಗ್ತದೆ, ಥಿಕ್ ಆಗ್ತದೆ ಕ್ಯಾಥೋಡ್. ರಿಮೆಂಬರ್, ಲೈಕ್ ದಿಸ್ ಇಟ್ ಇಸ್ ಪಾಸಿಬಲ್. Anode will become thin, cathode will become thick. Remember that, right? So this is very important electrolytic refining method. At anode and cathode, the reaction is take place like this. Yes. Next, fifth one, zone refining method. As the name indicates, remember here zone andre part wise we are going to do this refining method. Remember, refining method part wise ಮಾಡ್ತಾ ಹೋಗ್ತೀವಿ, ಅದಕ್ಕೆ ನಾವು zone refining ಅಂತ ಕರಿತೀವಿ. So remember, in this zone refining method, very important process is that it depending on the fractional crystallization is nothing but part wise crystallization. ಅದನ್ನ ನಾವು ಝೋನ್ ರಿಫೈನಿಂಗ್ ಅಂತ ಕರೆದ್ವಿ. ಬಟ್ ಪ್ರಿನ್ಸಿಪಲ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ನೋಡಿ, ಪ್ರಿನ್ಸಿಪಲ್ ಬಿಹೈಂಡ್ ದಿಸ್ ಮೆಥಡ್ ಈಸ್ impurities associated with the metal are more soluble in its molten state than in its solid state. Very important. Impurities associated with the metal are more soluble in its molten state than its solid. Correct ಅರ್ಥ ಮಾಡ್ಕೊಳ್ಳಿ. ಇಂಪ್ಯೂರಿಟೀಸ್ ಏನಿದೆ ಅದಕ್ಕೆ more affinity for the, remember, molten state is there, less affinity for solid state is there. That is a very important point. ನೆನ್ಪಿಟ್ಕೊಳ್ಳಿ, impurities are associated with the metal which are more soluble in its molten state than in its solid state is the important point. So this is
Principle behind zone refining. ಈಗೇನ್ ಮಾಡ್ತೀವಿ ಕರೆಕ್ಟ್ ಆಗಿ ನೋಡಿ. In this method also, crude metal is taken as in the form of rod. Remember, in the form of rod. Very important. Crude metal is taken in the form of rod, fitted with the circular induction coil. Remember, it is fitted with the circular induction coil and it is heated at an atmosphere of inert gas. Like this, nodi. Like this, nodi. So, nodi, ee riti. So, just imagine, this is the pure metal, sorry, impure metal. ಈ ಇಂಪ್ಯೂರ್ ಮೆಟಲ್ ಗೆ ಈ ಇಂಡಕ್ಷನ್ ಕಾಯಿಲ್ ಇಲ್ಲಿ ಕನೆಕ್ಟ್ ಆಗಿದೆ ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲಿ ಕನೆಕ್ಟ್ ಆಗಿದೆ. ಅವಾಗ ಏನಾಗ್ತದ, ಈ ಪಾರ್ಟ್ ಏನಿದೆಯಲ್ಲ ಇದು ಮೆಲ್ಟ್ ಆಗ್ತದ. ಸೊ ಮೆಲ್ಟ್ ಆದ್ಮೇಲೆ ಸ್ಲೋಲಿ ವಾಟ್ ಯು ಆರ್ ಗೋಯಿಂಗ್ ಟು ಟೇಕ್, ದಿಸ್ ಪರ್ಟಿಕ್ಯುಲರ್ ಹೀಟರ್ ವಿಲ್ ಬಿ ಮೂವ್ ಟು ದ ನೆಕ್ಸ್ಟ್ ಝೋನ್ ಹಿಯರ್. Slowly what we'll do, we'll slide this heater to the next zone. Next zone ಗೆ ಹೋದಾಗ ಏನಾಗ್ತದೆ, this will get, remember, melt. Slowly this will get solidify. ನೋಡಿ, solidify. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಮೆಟಲ್ ರಾಡ್ ಅನ್ನ ತಗೊಂಡ್ವಿ, ಒಂದು ಕಡೆ ಸರ್ಕ್ಯುಲರ್ ಹೀಟರ್ ಅನ್ನ ಕನೆಕ್ಟ್ ಮಾಡಿದ್ವಿ, ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರೋದಕ್ಕೆ ಮೆಲ್ಟ್ ಆಯ್ತು. After that it is taken to the next zone. There the metal will get melt. Metal along with the impurities will get melt. Now remember, impurities will have two options. One option is that it can solidify along with the metal, or it can move to the next zone. ನೋಡಿ, next zone ಗೆ ಹೋಗಬಹುದು, ಇಲ್ಲ ಇಲ್ಲೇ ಮೆಲ್ಟ್ ಆಗಬಹುದು. ಎರಡು ಆಪ್ಷನ್ ಇದೆ, ಇಲ್ಲೇ ಸಾಲಿಡಿಫೈ ಆಗೋದು, ಇಲ್ಲ ನೆಕ್ಸ್ಟ್ ಝೋನಿಗೆ ಹೋಗೋದು. ಬಟ್ ಪ್ರಿನ್ಸಿಪಲ್ ಅನ್ನು ನಾವೇನ್ ಡಿಸ್ಕಸ್ ಮಾಡಿದ್ವಿ, ಝೋನ್ ರಿಫೈನಿಂಗ್ ಇಸ್ ದ ಮೆಥಡ್ ವೇರ್ ಇಟ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ದಟ್ impurities are, remember, impurities are more soluble in the molten state than the solid state of the metal. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, molten state than the solid state of the metal. ಅದಕ್ಕೆ impurities will jump to the molten area like this. Impurities jump to the molten area like this. Remember, so ಅದಕ್ಕೆ impurities ಇಲ್ಲಿಂದ ಇಲ್ಲಿ ಹೋಯ್ತು. ಅದೇ ರೀತಿ ನೋಡಿ, ಈ ಸರ್ಕ್ಯುಲರ್ ಹೀಟರ್ ನೆಕ್ಸ್ಟ್ ಝೋನಿಗೆ ತಗೊಂಡೋಗಿ, ಈ ಪಾರ್ಟಿಗೆ ತಗೊಂಡೋಗಿ, ಇದು ಮೆಲ್ಟ್ ಆಯ್ತು, ಇದು ಸಾಲಿಡಿಫೈ ಆಯ್ತು. ಅವಾಗ ಮತ್ತೆ ಇಂಪ್ಯೂರಿಟಿ ಮುಂದಿನ ಝೋನಿಗೆ ಹೋಯ್ತು, ಅದೇ ಟೈಪ್ ಇಂಪ್ಯೂರಿಟಿ ನೆಕ್ಸ್ಟ್ ಝೋನಿಗೆ ಹೋಯ್ತು, ಅದೇ ಟೈಪ್ ಇಂಪ್ಯೂರಿಟಿ ನೆಕ್ಸ್ಟ್ ಝೋನಿಗೆ ಹೋಯ್ತು. ಈ ರೀತಿ ಪ್ರೊಸೆಸ್ ಅನ್ನ ರಿಪೀಟ್ ಮಾಡಬೇಕು. Because at once it will never, the procedure like it will get collected at one part of the rod. Remember, it is not like that. So in this particular case, every time when you repeat this, at least some amount will get deposit at one end, so that this end it will get deposit, and this end we are going to cut off from the rod. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಎಲ್ಲಾ ಇಂಪ್ಯೂರಿಟೀಸ್ ಒಂದು ಕಡೆ ಹೋಗಿ ಕಲೆಕ್ಟ್ ಆಗ್ತದ. ಆ ಒಂದು ಪಾರ್ಟ್ ಅನ್ನ, ಇಂಪ್ಯೂರ್ ಪಾರ್ಟ್ ಅನ್ನ ಕಟ್ ಮಾಡಿಬಿಟ್ರೆ ಆಯ್ತು. This is the method what we called as zone refining method. ಇದು ನಾವು ಪಾರ್ಟ್ ವೈಸ್ ರಿಫೈನಿಂಗ್ ಮಾಡ್ತಾ ಹೋಗೋದಕ್ಕೆ ಇದು ನಾವು ಝೋನ್ ರಿಫೈನಿಂಗ್ ಅಂತ ಕರಿತೀವಿ. So impurities pass into the adjacent molten zone and pure metal crystallizes out. ಅಂದ್ರೆ ನೋಡಿ, ಈ ಕೆಪಾಸಿಟಿ ಎಲ್ಲಾ ಮೆಟಲ್ಸ್ ಮತ್ತು ನಾನ್ ಇಂಪ್ಯೂರಿಟಿ ಇಲ್ಲ. ಈ ಕೆಪಾಸಿಟಿ ಇರೋದು ದ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ದ ಮಟೀರಿಯಲ್ಸ್ ಲೈಕ್ ಸಿಲಿಕಾನ್ ಇರ್ಬೋದು, ಜರ್ಮಾನಿಯಂ ಇರ್ಬೋದು, ಗ್ಯಾಲಿಯಂ ಇರ್ಬೋದು, ಲೈಕ್ ದಟ್. ಇದಕ್ಕೆ ನಾವು ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ಸ್ ಅಂತ ಕರಿತೀವಿ, ಹೌದಾ? ಅಂದ್ರೆ ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ಸ್ ಗೆ ಮಾತ್ರ ಯೂಸ್ ಮಾಡಬಹುದು. ದಟ್ ಈಸ್ ಝೋನ್ ರಿಫೈನಿಂಗ್ ಮೆಥಡ್. ರಿಮೆಂಬರ್, so in this particular case the process is repeated several times to get the ultra pure metal. End of the metal rod at which impurities are concentrated is cut off and it is discarded. Removed. Remember that. So silicon, germanium, like these semiconducting materials can be purified by this method. See, already ನಾನು ಹೇಳಿದ್ದೆ ಒಂದ್ಸಾರಿ, ಎಲ್ಲಾ ಮೆಟಲ್ಸ್ ಅನ್ನ ಎಲ್ಲಾ ಮೆಥಡ್ ಯೂಸ್ ಮಾಡಿರ್ತಾರೆ. ಫಸ್ಟ್ ಟೈಮ್ ಚೆಕ್ ಮಾಡೋರು, ಅದಾದ್ಮೇಲೆ ಒಂದು ಕನ್ಕ್ಲೂಷನ್ ಬಂದಿರ್ತಾರೆ. ಎಸ್, ದಿಸ್ ಮೆಥಡ್ ಈಸ್ ಸುಟೇಬಲ್ ಫಾರ್ ದಿಸ್ ಮೆಟಲ್, ದಿಸ್ ಮೆಥಡ್ ಇನ್ ವಿಚ್ ದಿಸ್ ಟೈಪ್ ಆಫ್ ಇಂಪ್ಯೂರಿಟೀಸ್ ಕ್ಯಾನ್ ಬಿ ರಿಮೂವ್ಡ್. ನಾವು ಕಲಿತಾ ಇರೋದು ಫೈನಲ್ ಸ್ಟೇಟ್ಮೆಂಟ್ ಅನ್ನ. ಅದಕ್ಕೆ ನೆನ್ಪಿಟ್ಕೊಳ್ಳಿ, ಈ ರೀತಿ ಝೋನ್ ರಿಫೈನಿಂಗ್ ಮೆಥಡ್ ಅಂದ್ರೆ ಇಂಪ್ಯೂರಿಟೀಸ್ ಯಾವ ರೀತಿ ಇರಬೇಕು, ಇಂಪ್ಯೂರಿಟಿ ಶುಡ್ ಬಿ ಮೋರ್ ಸಾಲ್ಯುಬಲ್ ಇನ್ ದ ಮೋಲ್ಟನ್ ಸ್ಟೇಟ್ ದ್ಯಾನ್ ದ ಸಾಲಿಡ್ ಸ್ಟೇಟ್ ಆಫ್ ದ ಮೆಟಲ್ ಇರಬೇಕು. ಸಚ್ ಇಂಪ್ಯೂರಿಟೀಸ್ ಆರ್ ಪ್ರೆಸೆಂಟ್ ಇನ್ ಸಿಲಿಕಾನ್, ಜರ್ಮಾನಿಯಂ ಎಕ್ಸೆಟ್ರಾ. ಬಿಕಾಸ್ ಆಫ್ ದಟ್ ರೀಸನ್ such metals are used in this particular method for purification. This is about zone refining method.
ನೆಕ್ಸ್ಟ್ ಫಿಫ್ತ್ ಒನ್ ವೇಪರ್ ಫೇಸ್ ರಿಫೈನಿಂಗ್ ಮೆಥಡ್. ಇದರಲ್ಲಿ ಎರಡು ಮೆಥಡ್ ಅನ್ನು ಡಿಸ್ಕಸ್ ಮಾಡ್ತೀವಿ. ಒಂದು ಮಾಂಡ್ಸ್ ಪ್ರೊಸೆಸ್ ಅಂತ ಹೇಳಿ, ಇನ್ನೊಂದು ವ್ಯಾನ್ ಅರ್ಕೆಲ್ ಮೆಥಡ್ ಅಂತ ಹೇಳಿ. ಎರಡು ಬಹಳ ಸಿಂಪಲ್ ಇದೆ. ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಾ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ಇವೆಲ್ಲ ಕಂಪೇರ್ ಮಾಡಿದ್ರೆ ಇದರಿಂದ ನಮಗೆ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಕೇಳಿದ್ದಿದೆ. ಅದಕ್ಕೆ ರಿಮೆಂಬರ್ ದಟ್. ವೇಪರ್ ಫೇಸ್ ರಿಫೈನಿಂಗ್ ನೋಡಿ. ಇನ್ ದಿಸ್ ವೇಪರ್ ಫೇಸ್ ರಿಫೈನಿಂಗ್, ಇನ್ ದಿಸ್ ಕೇಸ್ ರಿಮೆಂಬರ್, metals to be used in this method should have two important requirement, two important conditions ಅಂತ ಕರಿತೀವಿ ನಾವು. ಅಂದ್ರೆ ಯಾವ ಮೆಟಲ್ ಅನ್ನ ಈ ಮೆಥಡ್ ದೊಳಗೆ ನಾವು ಯೂಸ್ ಮಾಡ್ತೀವಿ ಅದಕ್ಕೆ ಎರಡು ಇಂಪಾರ್ಟೆಂಟ್ ಕಂಡೀಷನ್ಸ್ ಇರಬೇಕು ನೋಡಿ. ಫಸ್ಟ್ ಒನ್, the metal to be purified should form volatile compound. Second one, volatile compound should be thermally unstable. ನೋಡಿ, ಯಾಕಂದ್ರೆ ಈ ಮೆಥಡ್ ದೊಳಗೆ ಏನ್ ಮಾಡ್ತೀವಿ, crude metal first converted into volatile compound with a suitable reagent. So after that the pure metal is obtained from the volatile compound by heating. Understand it correctly. First step, we will convert that into volatile compound with a suitable reagent. Second step is we are going to obtain the pure metal by heating volatile compound. Because of that reason, this method should follow these two conditions. These two conditions can be asked for 2 mark. Remember that 2 mark ಗೆ ಕೇಳುವಂತ ಮೆಥಡ್ ಇದು. Then first important example, Mond's process. 1 mark ಗೆ ಕೇಳಬಹುದು, which metal is purified by this method? Remember, nickel is the metal purified by this method. Mond's process ಅಂತ ಕರಿತೀವಿ. ರೈಟ್, ಏನಾಗ್ತದ ಬಹಳ ಸಿಂಪಲ್ ನೋಡಿ. ಇಂಪ್ಯೂರ್ ನಿಕೆಲ್ ಫಸ್ಟ್ ಕನ್ವರ್ಟೆಡ್ ಇಂಟು ವೊಲಟೈಲ್ ನಿಕೆಲ್ ಟೆಟ್ರಾ ಕಾರ್ಬೋನಿಲ್. ವೊಲಟೈಲ್ ಅಂದ್ರೆ ಕಡಿಮೆ ಟೆಂಪರೇಚರ್ ಇರುವಂತದ್ದು. ಸೊ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುವಂತದ್ದು ವೇಪರ್ ಫೇಸ್ ಅಲ್ಲಿ ಫಾರ್ಮ್ ಆಗ್ತದೆ ನಿಕೆಲ್ ಟೆಟ್ರಾ ಕಾರ್ಬೋನಿಲ್ ವೆನ್ ಇಟ್ ಈಸ್ ಹೀಟೆಡ್ ಅಪ್ ಟು 330 to 350 ಕೆಲ್ವಿನ್ ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್. ನೋಡಿ, ಸೊ ಓನ್ಲಿ ನಿಕೆಲ್ ಕಂಬೈನ್ಸ್ ವಿತ್ CO, ಇಂಪ್ಯೂರಿಟಿ ಕಂಬೈಂಡ್ ಆಗೋದಿಲ್ಲ, ಇಂಪ್ಯೂರಿಟೀಸ್ ಕಂಬೈಂಡ್ ಆಗೋದಿಲ್ಲ. ಅದಕ್ಕಾಗೆ ಇದು ನಿಕೆಲ್ ಪ್ಯೂರ್ ಕಂಪೌಂಡ್ ಆಗ್ತದೆ. ಪ್ಯೂರ್ ಕಂಪೌಂಡ್ ಆದ್ಮೇಲೆ ಇಟ್ ವಿಲ್ ಡಿಸಾಲ್ವ್, ಅಂದ್ರೆ ಬೈ ಹೀಟಿಂಗ್ ಇಟ್ ಇಸ್ ಡಿಕಂಪೋಸ್ ಟು ಫಾರ್ಮ್ ಪ್ಯೂರ್ ನಿಕೆಲ್. ರಿಯಾಕ್ಷನ್ ನೋಡಿ ಬಹಳ ಸಿಂಪಲ್ ಹೌದಾ. ಇದು ಫಸ್ಟ್ ಸ್ಟೆಪ್, ಇದು ಇಲ್ಲಿಂದ ಇಲ್ಲಿ ಸೆಕೆಂಡ್ ಸ್ಟೆಪ್, ಇದು ಫಸ್ಟ್ ಸ್ಟೆಪ್. ಬಹಳ ಸಿಂಪಲ್ ನೋಡಿ. ನಿಕೆಲ್ ಇಂಪ್ಯೂರ್ ರಿಯಾಕ್ಟ್ ವಿತ್ ಕಾರ್ಬನ್ ಮೊನಾಕ್ಸೈಡ್ ಟು ಫಾರ್ಮ್ ನಿಕೆಲ್ ಕಾರ್ಬೋನಿಲ್, ನಿಕೆಲ್ ಕಾರ್ಬೋನಿಲ್ ಟು ಫಾರ್ಮ್ ನಿಕೆಲ್ ಪ್ಯೂರ್ ಅಂಡ್ ಕಾರ್ಬನ್ ಮೊನಾಕ್ಸೈಡ್ ಇಂಪ್ಯೂರ್. Right? Temperature condition ಬರೀಲೇಬೇಕು. 330 to 350, 450 to 470. You have to write. Remember, you have to write. This is Mond's process for refining of nickel. ಬಹಳ ಸಿಂಪಲ್ ಪ್ರೊಸೆಸ್, ಬಹಳ ಸಿಂಪಲ್ ಪ್ರೊಸೆಸ್. ರಿಮೆಂಬರ್ ದಟ್. ಸೆಕೆಂಡ್ ಒನ್, ಅದನ್ನೇ ಮುಂದೆ ನೆಕ್ಸ್ಟ್ ಸ್ಟೆಪ್ ಹೇಳಿದ್ವಿ ನಾವಿಲ್ಲಿ. ನಿಕೆಲ್ ಟೆಟ್ರಾ ಕಾರ್ಬೋನಿಲ್ is on further heating to form temperature of 450 to 470 Kelvin. It will form pure nickel. 2 marks ಕೇಳಿದಾಗ ರಿಯಾಕ್ಷನ್ ಅನ್ನ ಬರೀಬೇಕು 1 ಮಾರ್ಕ್, ಸ್ಟೇಟ್ಮೆಂಟ್ ಅನ್ನ ಬರೀಬೇಕು 1 ಮಾರ್ಕ್. ರಿಯಾಕ್ಷನ್ ಇಷ್ಟೇ ನೋಡಿ, ರಿಯಾಕ್ಷನ್ ಇಷ್ಟೇ ಹೌದಾ, ಇಷ್ಟು ಬರೆದ್ರೆ ಸಾಕು ರಿಯಾಕ್ಷನ್. ವ್ಯಾನ್ ಅರ್ಕೆಲ್ ಮೆಥಡ್ ಫಾರ್ ದ ರಿಫೈನಿಂಗ್ ಆಫ್ ಜಿರ್ಕೋನಿಯಂ ಅಂಡ್ ಟಿಟಾನಿಯಂ. ರಿಮೆಂಬರ್, ವ್ಯಾನ್ ಅರ್ಕೆಲ್ ಮೆಥಡ್ ಅಂತ ಹೇಳ್ತೀವಿ ಫಾರ್ ದ ರಿಫೈನಿಂಗ್ ಆಫ್ ಜಿರ್ಕೋನಿಯಂ ಅಂಡ್ ಟಿಟಾನಿಯಂ. ರಿಮೆಂಬರ್ ದಟ್. Now in this method what we will do is, remember, impure zirconium ಇರಬಹುದು, ಟಿಟಾನಿಯಂ ಇರಬಹುದು, ಯಾವ್ದಾದ್ರು ಒಂದೇ, ರಿಯಾಕ್ಷನ್ ಸೇಮ್ ಇರುತ್ತದೆ. Impure zirconium is heated with iodine in an evacuated vessel. ಅಂದ್ರೆ inert atmosphere ದಲ್ಲಿ ಹೀಟ್ ಮಾಡ್ತೀವಿ. Temperature at an about 870 Kelvin. Pure metal alone combines with the iodine. ನೋಡಿ, iodine ಜೊತೆ ಓನ್ಲಿ ಪ್ಯೂರ್ ಮೆಟಲ್, ಅದು zirconium ಇರಬಹುದು, ಟಿಟಾನಿಯಂ ಇರಬಹುದು, ಕಂಬೈಂಡ್ ಆಗ್ತದೆ. So that it will form volatile zirconium tetraiodide compound. So this volatile tetraiodide compound, when it is heated up to 2075 Kelvin on a tungsten filament, ಅಂದ್ರೆ ಟಂಗ್ಸ್ಟನ್ ಸರ್ಫೇಸ್ ಮೇಲೆ ಹೀಟ್ ಮಾಡ್ತೀವಿ ಯಾಕಂದ್ರೆ ಅಷ್ಟು ಟೆಂಪರೇಚರ್ ಬೇಕು ನಮ್ಗೆ ಹೌದಾ. ಸೊ ಪ್ಯೂರ್ zirconium vaporized, it is condensed and collected. ಬಹಳ ಸಿಂಪಲ್. ರಿಮೆಂಬರ್, zirconium or titanium ಪ್ರೊಸೆಸ್ ಸೇಮ್ ಇರ್ತದೆ ನೋಡಿ, ಹೇಳ್ತೀನಿ. ರಿಯಾಕ್ಷನ್ ನೋಡಿ, ರಿಯಾಕ್ಷನ್ ನೋಡಿ ಬಹಳ ಸಿಂಪಲ್. ಸೊ zirconium impure metal react with iodine to form zirconium iodide. So that will decompose to form pure zirconium. Impurity ಇಲ್ಲೇ ಸಪರೇಟ್ ಆಗಿಬಿಡ್ತದೆ. ಓನ್ಲಿ iodine will mix with the zirconium, not other impurities. ಅದಕ್ಕಾಗಿ Zr(I4) ಆಗ್ತದೆ. ಆನ್ ಹೀಟಿಂಗ್ Zr plus 2I2 ಆಯ್ತು. ಸಿಮಿಲರ್ಲಿ ಟಿಟಾನಿಯಂ ನೋಡಿ, ಟಿಟಾನಿಯಂ ನೋಡಿ, ಅವ್ರು ಯಾವ್ದು ಕೇಳಿದ್ರೆ ಆ ರಿಯಾಕ್ಷನ್ ಬರೀಬಹುದು. ಓಕೆ, ಟೆಂಪರೇಚರ್ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ನೀವು ಅದಕ್ಕೆ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವು ಇಷ್ಟ ಬರೀಬಹುದು, ಟಿಟಾನಿಯಂ ಪ್ಲಸ್ 2I2, ಟಿಟಾನಿಯಂ I4, ಟಿಟಾನಿಯಂ ಪ್ಲಸ್ 2I2 ಫಾರ್ಮ್ ಆಗ್ತದೆ ವೆನ್ ಇಟ್ ಈಸ್ ಬ್ರೋಕನ್. ರಿಮೆಂಬರ್, ಅಂದ್ರೆ ವೆನ್ ಇಟ್ ಈಸ್ ಅಂಡರ್ಗೋ ಡಿಕಂಪೋಸಿಷನ್ ಅನ್ನೋದನ್ನ ಗೊತ್ತಿರಲಿ. ಸೊ ದಿಸ್ ಇಸ್ ಅಬೌಟ್ ಪ್ಯೂರಿಫಿಕೇಶನ್ ಆಫ್ zirconium ಅಂಡ್ ಟಿಟಾನಿಯಂ.
Last method in this is chromatographic method. First of all, ಈ ಮೆಥಡ್ ಏನಿದೆ ಇದನ್ನ ಆಲ್ವೇಸ್ ಇಟ್ ಇಸ್ ಯೂಸ್ ಫಾರ್ ಲೆಸ್ ಕ್ವಾಂಟಿಟಿ ಮೆಟಲ್ಸ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಲೆಸ್ ಕ್ವಾಂಟಿಟಿ ಅಂದ್ರೆ ವೆರಿ ಟ್ರೇಸ್ ಕ್ವಾಂಟಿಟಿ ಇರಬೇಕು. ಟ್ರೇಸ್ ಕ್ವಾಂಟಿಟಿ ಇದ್ರೆ ಮಾತ್ರ ಈ ಮೆಥಡ್ ಸುಟೇಬಲ್. ಯಾಕಂದ್ರೆ ಇದು ಸ್ಮಾಲ್ ಸ್ಕೇಲ್ ಅಲ್ಲಿ ಆಗುವಂತ ಮೆಥಡ್ಸ್ ಇವು. ಸ್ಮಾಲ್ ಸ್ಕೇಲ್ ಅಲ್ಲಿ ಆಗುವಂತ ಮೆಥಡ್ಸ್ ಗೊತ್ತಿರಲಿ. ಸೊ ಬೆಸ್ಟ್ ಪ್ರಿನ್ಸಿಪಲ್ ಬಿಹೈಂಡ್ ದಿಸ್ ಮೆಥಡ್ ಇಸ್ ದಟ್ different components of the mixture are differently absorbed. Absorbed alla idu, adsorbed on an adsorbent. Remember, different components of the mixture are differently absorbed on an adsorbent. Then next what happens is, what we will do, we are going to take one glass column like this. Adukku navu idana column chromatography anta karitivi. Glass column like this. Mixture of impure metal. Just imagine impure metal andre A plus B plus C ide anta ಇಟ್ಕೊಳ್ಳಿ. ಇದನ್ನ ಸಪರೇಟ್ ಮಾಡಬೇಕಾಗಿದೆ ನಮಗೆ. This mixture is in the liquid or in the gaseous medium depending on. ಇದು ಮೆಟಲ್ ಏನಾದ್ರೂ volatile ಇದ್ರೆ gaseous medium, ಇಲ್ಲ ಅಂದ್ರೆ liquid medium, which is added to the stationary phase ಅಂತ ಏನ್ ನಾವು ಕರಿತೀವಿ adsorbent. Remember, adsorbent is nothing but ಈ ಕೇಸ್ ಒಳಗೆ we can use silica gel or Al2O3 alumina can be used. ಈಗ ಮೆಟಲ್ ಎ ಬಿ ಸಿ ಇರೋದನ್ನ ಇದಕ್ಕೆ ಆಡ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಈಗೇನಾಯ್ತು, ಮೆಟಲ್ ಎ ವಿಲ್ ಬಿ ಕಲೆಕ್ಟೆಡ್ ಎಟ್ ದಿಸ್ ಲೆವೆಲ್, ಮೆಟಲ್ ಬಿ ವಿಲ್ ಬಿ ಕಲೆಕ್ಟೆಡ್ ಎಟ್ ದಿಸ್ ಲೆವೆಲ್, ಮೆಟಲ್ ಸಿ ವಿಲ್ ಬಿ ಕಲೆಕ್ಟೆಡ್ ಎಟ್ ದಿಸ್ ಲೆವೆಲ್. ಸಿ ಎಲ್ಲದು ಒಂದೇ ಕಡೆ ಕಲೆಕ್ಟ್ ಆದ್ರೆ ಈ ಮೆಥಡ್ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾವು ಪ್ರಿನ್ಸಿಪಲ್ ದೊಳಗೆ ಏನ್ ಹೇಳಿದ್ವಿ, ಡಿಫರೆಂಟ್ ಮೆಟಲ್ಸ್ ವಿಲ್ ಅಡ್ಸಾರ್ಬ್ ಎಟ್ ಡಿಫರೆಂಟ್ ಲೆವೆಲ್ ಆನ್ ದ ಅಡ್ಸಾರ್ಬೆಂಟ್ ಅಂತ ಹೇಳಿ. ಅಂದ್ರೆ ಡಿಫರೆಂಟ್ ಮೆಟಲ್ ಅಡ್ಸಾರ್ಬ್ ಆಗ್ಬೇಕು ಈ ರೀತಿ, ದೆನ್ ಓನ್ಲಿ ವಿ ಕ್ಯಾನ್ ಸಪರೇಟ್ ಇಟ್ ಔಟ್. ಈ ರೀತಿ ಅಡ್ಸಾರ್ಬ್ ಆದ್ಮೇಲೆ ಇದನ್ನ ನಾವು ಸಪರೇಟ್ ಮಾಡ್ತೀವಿ. ಇಲ್ಲಿ ಕೆಳಗಡೆ ಒಂದು ಟ್ಯಾಪ್ ಟೈಪ್ ಇರ್ತದ, ಅಲ್ಲಿಂದ ನಾವು ಇದನ್ನ ಸಪರೇಟ್ ಮಾಡ್ತೀವಿ. ಸಪರೇಟ್ ಮಾಡಿ ಇದನ್ನ ಸುಟೇಬಲ್ ಸಾಲ್ವೆಂಟ್ ಅನ್ನು ಯೂಸ್ ಮಾಡಿ ವಾಶ್ ಮಾಡಿದ್ರೆ ಆಯ್ತು. ಬೈ ಯೂಸಿಂಗ್ ಸಮ್ ಸುಟೇಬಲ್ ಸಾಲ್ವೆಂಟ್ ವಿ ಆರ್ ಗೋಯಿಂಗ್ ಟು ವಾಶ್ ದಿಸ್ ಮೆಟಲ್. ಸೊ ಸಪರೇಟ್ ಮಾಡಿ ಇದನ್ನ ಫಸ್ಟ್ ಸಪರೇಟ್ ಮಾಡ್ತೀವಿ, ಸೆಕೆಂಡ್ ಇದನ್ನ ಸಪರೇಟ್ ಮಾಡು, ಥರ್ಡ್ ಇದನ್ನ ಸಪರೇಟ್ ಮಾಡಿ ವಿ ಹ್ಯಾವ್ ಟು ವಾಶ್ ಅಷ್ಟೇ. This is what we called as chromatographic method. This is an example for column chromatography. ಬಹಳ ಸಿಂಪಲ್. ಇದನ್ನ ಎಲ್ಲೂ ಕೂಡ ಕೇಳಿಲ್ಲ, ಯಾವುದೇ ಟೈಪ್ ಎಕ್ಸಾಮ್ ಅಲ್ಲೂ ಕೇಳಿಲ್ಲ. ಇಷ್ಟ ನೆನ್ಪಿಟ್ಕೊಳ್ಳಿ. ಲೆಸ್ ಕ್ವಾಂಟಿಟಿ ಇರಬೇಕು. ಪ್ರಿನ್ಸಿಪಲ್ ಏನಿರಬೇಕು ಅಂದ್ರೆ ಡಿಫರೆಂಟ್ ಮೆಟಲ್ ಶುಡ್ ಅಡ್ಸಾರ್ಬ್ ಎಟ್ ಡಿಫರೆಂಟ್ ಲೆವೆಲ್ ಆನ್ ದ ಅಡ್ಸಾರ್ಬೆಂಟ್ ಇರಬೇಕು, ಸೊ ದಟ್ ದಿಸ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಈಸಿಲಿ. ರಿಮೆಂಬರ್ ದಟ್. Chromatographic methods. Last part of this chapter is uses of aluminum, copper, zinc and iron. ಇದನ್ನು ಕೂಡ ಎಲ್ಲೂ ಕೂಡ ಕೇಳಿಲ್ಲ. ಒಂದ್ 2-3 ಯೂಸಸ್ ಅನ್ನ ಫಾರ್ ಈಚ್ ಮೆಟಲ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಕಾಮನ್ ಯೂಸಸ್. ಹೌದಾ? ಫಾರ್ ಎಕ್ಸಾಂಪಲ್ ನೋಡಿ, ಅಲ್ಯೂಮಿನಿಯಂ ಫಾಯಿಲ್ಸ್ ಆರ್ ಯೂಸ್ಡ್ ಆಸ್ ರ್ಯಾಪರ್ಸ್ ಫಾರ್ ಚಾಕ್ಲೇಟ್ಸ್. ಗೊತ್ತೇ ಇದೆ ನಮಗೆ, ರ್ಯಾಪರ್ಸ್ ಫಾರ್ ಚಾಕ್ಲೇಟ್ ಯೂಸ್ ಮಾಡಬಹುದು. ಹೌದಾ? ಸೊ ವೈರ್ಸ್ ಆಫ್ ಅಲ್ಯೂಮಿನಿಯಂ ಆರ್ ಯೂಸ್ಡ್ ಆಸ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್. ಕಂಡಕ್ಟರ್ ಅಂತ ನಾವು ಯೂಸ್ ಮಾಡಬಹುದು, ರೈಟ್? ಸೊ ಇನ್ ದಟ್ ಕೇಸ್ ಅಲ್ಯೂಮಿನಿಯಂ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ವಿ ಕ್ಯಾನ್ ಯೂಸ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಯೂಸ್ ಮಾಡಬಹುದು, ರೈಟ್? So aluminum in the form of alloys, remember aluminum in the form of alloys, we can go for the light composite materials like aeroplane parts ಏನidiyala adana prepare ಮಾಡೋದಕ್ಕೆ aluminum ಅನ್ನು ಯೂಸ್ ಮಾಡಬಹುದು. Aluminum can be used in the utensils. Like this many uses you can write. ಅದರಲ್ಲಿ ಒಂದು 2 ಪಾಯಿಂಟ್ ಅನ್ನು ಇಲ್ಲಿ ಹೇಳಿರುವಂತದ್ದು. ಎರಡನೇದಾಗಿ ಕಾಪರ್. ಕಾಪರ್ ಅಂತೂ ಬೇಕಾದಷ್ಟು ಬರೀಬಹುದು. ಕಾಪರ್ is used in making wires, used in the electrical industry. ಗೊತ್ತೇ ಇದೆ, very good conductor of electricity. And copper is used in several alloys like brass irbodu, bronze irbodu, coinage alloy anta kariತೀವಿ, with nickel coins ಅನ್ನು ಮಾಡೋದಕ್ಕೆ ಯೂಸ್ ಮಾಡುವಂತದ್ದು. ಸೊ ಇವೆಲ್ಲ ವಿತ್ ಕಾಪರ್ ವಿತ್ ಜಿಂಕ್ ಇದ್ರೆ ಬ್ರಾಸ್, ಕಾಪರ್ ವಿತ್ ಸ್ಟಿನ್ ಇದ್ರೆ ಬ್ರಾಂಜ್, ಕಾಪರ್ ವಿತ್ ನಿಕೆಲ್ ಇದ್ರೆ ಕಾಯಿನೇಜ್ ಅಲಾಯ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಸಮ್ ಯೂಸಸ್ ಆಫ್ ಕಾಪರ್. ನೆಕ್ಸ್ಟ್ ಒನ್ ಇಸ್ ಯೂಸಸ್ ಆಫ್ ಜಿಂಕ್. ಜಿಂಕ್ ಅನ್ನು ಕೂಡ, ಜಿಂಕ್ is used for galvanization of iron, galvanizing iron, and also it is used as a reducing agent. ಹೌದಾ? So reducing agent, and also it is used in many alloys like brass ಇರಬಹುದು. So German silver. So German silver ದಲ್ಲಿ ರಿಮೆಂಬರ್, ಸಿಲ್ವರ್ ಇರೋದಿಲ್ಲ, ಜರ್ಮನ್ ಗೆ ಸಂಬಂಧ ಇಲ್ಲಿದು. ಸೊ ಜರ್ಮನ್ ಅನ್ನು ಒಬ್ಬ ಸೈಂಟಿಸ್ಟ್ ಪ್ರಿಪೇರ್ ಮಾಡಿರುವಂತದ್ದು ಇದು. ಸೊ ರಿಮೆಂಬರ್ ದಟ್ ಇಟ್ ವಿಲ್ ಹ್ಯಾವ್ ಅ ಸಿಲ್ವರ್ ಅಪಿಯರೆನ್ಸ್ ಲೈಕ್ ದಿಸ್, hence it is called as German silver, but it is made up of copper, zinc and nickel. So remember that. ಸೊ ಇದ್ರ ಜೊತೆಗೆ ಇದನ್ನ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್ ಅಂತಾನು ಕೂಡ ಯೂಸ್ ಮಾಡಬಹುದು. ರೆಡ್ಯೂಸಿಂಗ್ ಏಜೆಂಟ್ ಅಂತಾನು ಕೂಡ ಯೂಸ್ ಮಾಡಬಹುದು, ರೈಟ್? ದೆನ್ ಲಾಸ್ಟ್ಲಿ ಯೂಸಸ್ ಆಫ್ ಐರನ್.
ಐರನ್ ಅಂತೂ ನೀವು ಬೇಕಾದ ಯೂಸ್ ಬರೀಬಹುದು ಹೌದಾ? ನಮ್ಗೆ ಗೊತ್ತೇ ಇದೆ ಕಾಸ್ಟ್ ಐರನ್ ಇಟ್ ಈಸ್ ಯೂಸ್ಡ್ ಇನ್ ಕಾಸ್ಟಿಂಗ್ ಸ್ಟೋವ್ಸ್, ರೈಲ್ವೆ ಸ್ಲೀಪರ್ ಕೋಚಸ್, ಗಟರ್ ಪೈಪ್ಸ್, ಟಾಯ್ಸ್ ಎಕ್ಸೆಟ್ರಾ, ವಾಟರ್ ಪೈಪ್ಸ್, ಇವೆಲ್ಲ ಐರನ್ ಯೂಸ್ ಮಾಡಿರ್ತೀವಿ. So then wrought iron is used in the formation of steel. Remember, wrought iron is a pure form of the iron, hoda? So it is used in the form of steel. So steel can be used in the making wires, bolts, chains, agricultural equipments, etc. Anchors and the switches. So wrought iron can be used like this. Construction industries, iron can be used. This, what you can say, windows will have iron rods. Bekad use anna baribodu. Ee use anna nimage kelodilla, yakandre bekad ನೀವು ಬರಿಬಹುದು ಅಂತ ಹೇಳಿ ಕೇಳೋದಿಲ್ಲ. ಬೇಕಾದ ನೀವು ಬರಿಬಹುದು ಅಂತ ಕೈ ಕೇಳೋದಿಲ್ಲ. Remember. So this completes this chapter, general principles and process of isolation of elements. ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಚಾಪ್ಟರ್ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.